ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಪ್ರದ್ಯುಮ್ನ. ಇವತ್ ಮಾಡ್ತಾರ ವಿಡಿಯೋ ಬಂದ್ಬಿಟ್ಟು ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ಗೆ ಇಟ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್. ಲಾಗದಮಿಕ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿ ಮೆಜಾರಿಟಿ ಕಮೆಂಟ್ ಮಿಸ್ಟೇಕ್ ಹಿಯರ್. ಇದನ್ನ ಬಹಳ ಸಿಂಪಲ್ ಆಗಿ ಹೆಂಗ್ ಎಕ್ಸ್ಪ್ಲೈನ್ ಮಾಡಬಹುದು ಅಂತ ಒಂದು ಇಲಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಮ್ಗೆ ಒಂಥರ ಹ್ಯಾಪಿ ವರ್ಡ್ ಆಫ್ ಡಿರೈವೇಟಿವ್ಸ್ ಇತ್ತು. ನೀವು ನೋಡಿದಾಗ ಲೈಕ್ ಇಲ್ಲ ಕೆಲವೊಂದು ಎಕ್ಸಾಂಪಲ್ಸ್ ಬರ್ದಿದ್ದೀನಿ. ಐ ರಿಟರ್ನ್ ಸಮಥಿಂಗ್ ಕಾಲ್ಡ್ ಎಕ್ಸ್ ಸ್ಕ್ವೇರ್ ಬರ್ದಿದ್ದೀನಿ. ಆಮೇಲೆ ಇ ಪವರ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಇವೆಲ್ಲ ಡಿಫ್ರೆನ್ಶಿಯೇಟ್ ಮಾಡಕ್ ಬಹಳ ಖುಷಿ ಅನಿಸ್ತಿತ್ತು. ಅಟ್ ಮೋಸ್ಟ್ ಟಾರ್ಚರ್ ಅಪ್ಪ ಅಂತಂದ್ರೆ ನಮಗೆ ಸೈನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಮೇ ಬಿ ಬಹಳ ಮೊಬ್ಬಿರೋರಿಗೆ ಇದು ಒಂಥರ ಕಷ್ಟ ಅನಿಸ್ತಾ ಇತ್ತು. ಅವ್ರಿಗೆ ಕೂಡ ಒಂದ್ 3 ಸಾರಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ಯು ವಿ ರೂಲ್ ಅಂತ ಹೇಳ್ಬಿಟ್ರೆ ಅವರಿಗೆ ವೇರಿಯಬಲ್ ಇಂಟು ವೇರಿಯಬಲ್ ಅರ್ಥ ಆಗ್ತಿತ್ತು. ಇದು ಯು ವಿ ಡ್ಯಾಶ್ ಪ್ಲಸ್ ಬಿ ಯು ಡ್ಯಾಶ್. ಇನ್ನ ಅಟ್ ಮೋಸ್ಟ್ ಡಿಫಿಕಲ್ಟಿ ಅಂತಂದ್ರೆ ಇದು ಎ ಪ್ಲಸ್ ಬಿ ಸೈನ್ ಎಕ್ಸ್ ಬೈ ಬಿ ಮೈನಸ್ ಸಿ ಕಾಸ್ ಎಕ್ಸ್, ಸಮಥಿಂಗ್ ಲೈಕ್ ದಿಸ್. ಇಲ್ಲಿ ಯು ಬೈ ವಿ ರೂಲ್ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ನಮ್ಗೆ ಟಾರ್ಚರ್ ಹಂಗಂತಂದ್ರೆ ಯು ಇಂಟು ವಿ ಅಂಡ್ ಯು ಬೈ ವಿ ವರೆಗೆ ಇತ್ತಷ್ಟೇ. ಅದು ಕೂಡ ಏನು ಫಾರ್ ಫ್ಯೂ ಡೇಸ್ ಇಟ್ ವಾಸ್ ಟಾರ್ಚರ್ ಅಷ್ಟೇ. ಸ್ವಲ್ಪ ದಿವಸ ಆದ್ಮೇಲೆ ಇದು ಕೂಡ ಇಟ್ ವಾಸ್ ಲೈಕ್ ಎ ಕಪ್ ಆಫ್ ಟೀ. ನಿಮ್ಗೆ ಬಹಳ ಸಿಂಪಲ್ ಅನಿಸ್ತಾ ಇತ್ತು ನಿಮ್ಗೆ. ಸೊ ಡಿರೈವೇಟಿವ್ಸ್ ಇಲ್ಲಿವರೆಗೆ ತುಂಬಾ ಈಸಿ ಇರ್ತಾ ಇತ್ತು ಅಂಡ್ ಯು ಪ್ಲೇಡ್ ಆಕ್ಚುಲಿ. ಅದಕ್ಕೆ ನೀವು ತುಂಬಾ ಹ್ಯಾಪಿ ಇದ್ರಿ. ಬಟ್ ದ ಪ್ರಾಬ್ಲಮ್ ಅರೈಸ್ಡ್ ವೆನ್ ಯು ಹ್ಯಾಡ್ ಅ ಪ್ರಾಬ್ಲಮ್ ಲೈಕ್ ಈ ತರ ನಮಗ್ ಬಂದ ತಕ್ಷಣ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು. ದಿಸ್ ಅ ಸ್ಮಾಲ್ ಜೋಕ್. ನಾನು ಮೇ ಬಿ ಕ್ಲಾಸ್ ಮಾಡಕ್ ಹೋಗಕ್ಕೆ ಸಂಬಡಿ ಆಸ್ಟ್ ಮೀ, ಸರ್ ಡಿಫ್ರೆನ್ಸಿಯೇಷನ್ ಓಕೆ, ಮತ್ತೆ ಮಧ್ಯದಲ್ಲಿ ಲಾಗ್ ಯಾಕೆ ಬಂದ್ ಸರ್ ನಮ್ಗೆ? ಫಸ್ಟ್ ಆಫ್ ಆಲ್ ಏನಿದು? ನಾನು ಜಸ್ಟ್ ಸೆಟ್ ಒಂದು 2 ಕ್ವಶನ್ ಓದ್ಲಿಕ್ಕೆ ಹೇಳಿದೆ. ಅಂಡ್ ಈ ಸೈಡ್ ಓಕೆ ಸರ್ ಐ ವಿಲ್ ರೀಡ್ ಇಟ್. ಅಂಡ್ ಐ ಆಸ್ಕ್ಡ್ ಹಿಮ್ ಟು ರೀಡ್ ದಿಸ್ ಕ್ವಶನ್. ಇದು ಕಂಟಿನ್ಯೂಸ್ ಆಗಿ ಓದು ಅಂತ ಹೇಳಿದೆ. He said like, okay sir, y is equals to sin x into sin 2x into sin 3x into sin 4x into sin 5x into sin 6x. And then I asked, what happened? Sir, ayasa ಬಂತು sir. That's a key. ಇನ್ನೊಂದು ಕ್ವಶನ್ ಓದ್ದೆ. ಇನ್ನೊಂದು ಸೆಕೆಂಡ್ ಕ್ವಶನ್ ಓದು ಅಂತ ಹೇಳಿದೆ. I've given this question and I asked him to read. He just went like, sir, y is equals to root of x minus 1 into x minus 2 into x minus 3 by x minus 4 into x minus 5 x minus 6. ಏನಾಯ್ತು ಮತ್ತೆ? ಸರ್ ಅಗೇನ್ ದ ಸೇಮ್ ಥಿಂಗ್ ಆಯಾಸ ಬಂತು. ಸೊ ಐ ಸೆಡ್ ಆಕ್ಚುಲಿ ಕ್ವಶನ್ ಓದಿದ್ಮೇಲೆ ಆಯಾಸ ಬಂತಂದ್ರೆ ಯು ಜಸ್ಟ್ ಗೋ ಬೈ ಲಾಕ್, ಟೇಕಿಂಗ್ ಲಾಕ್. ಇದೊಂಥರ ಸ್ಟೂಪಿಡ್ ಜೋಕ್ ಇದು. ಬೇಸಿಕಲಿ ನಮಗೆ ಈ ತರ ಫಂಕ್ಷನ್ಸ್ ನಿಮ್ಗೆಲ್ಲ ಫಸ್ಟ್ ಇಯರ್ ಅಲ್ಲಿ ಬಂದಿಲ್ಲ. ಸೊ ನಿಮಗೆ ಅಟ್ಮೋಸ್ಟ್ ಅಂತಂದ್ರೆ 2 ಫಾರ್ಮುಲಾಸ್ ಇದ್ವು. ಒಂದು ಎಕ್ಸ್ ಪವರ್ ಎನ್, ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಎನ್, ಅಂಡ್ ಇನ್ನೊಂದು ಅಂತಂದ್ರೆ ಮೇ ಬಿ ಸಮಥಿಂಗ್ ಲೈಕ್ ಎ ಪವರ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಏನು? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಎ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು? ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ದಟ್ಸ್ ಗುಡ್. ಬಟ್ ಯಾವಾಗ ಯೂಸ್ ಮಾಡ್ಬೇಕು ಇದನ್ನ? ಎಕ್ಸ್ ಪವರ್ ಎನ್ ಯಾವಾಗ ಯೂಸ್ ಮಾಡ್ಬೇಕು? ವೇರಿಯಬಲ್ ಟು ದ ಪವರ್ ಆಫ್ ಕಾನ್ಸ್ಟೆಂಟ್ ಇದ್ದಾಗ. ಮೇ ಬಿ ಸಮಥಿಂಗ್ ಲೈಕ್ ಎಕ್ಸ್ ಸ್ಕ್ವೇರ್, ಮೇ ಬಿ ಸಮಥಿಂಗ್ ಲೈಕ್ ಸೈನ್ ಸ್ಕ್ವೇರ್ ಎಕ್ಸ್, ಮೇ ಬಿ ಲಾಗ್ ಎಕ್ಸ್ ಹೋಲ್ ಕ್ಯೂಬ್. ಈಗ ನೋಡ್ರಿ, ವೇರಿಯಬಲ್ಸ್ ಅಂತಂದ್ರೆ ಎಕ್ಸ್ ಇಸ್ ಅ ವೇರಿಯಬಲ್, ಸೈನ್ ಎಕ್ಸ್ ಇಸ್ ಅ ವೇರಿಯಬಲ್, ಲಾಗ್ ಎಕ್ಸ್ ಇಸ್ ಅ ವೇರಿಯಬಲ್. ವೇರಿಯಬಲ್ ಗೆ ಪವರ್ ಏನಾದ್ರೂ ಇದ್ರೆ ಐಲ್ ಬಿ ಯೂಸಿಂಗ್ ಎಕ್ಸ್ ಪವರ್ ಎನ್. ಸಿಂಪಲ್ ಅಲ್ಲ ಸರ್? ದಟ್ಸ್ ಓಕೆ. ಎ ಪವರ್ ಎಕ್ಸ್ ಯಾವಾಗ ಯೂಸ್ ಮಾಡಬೇಕು? ಉಲ್ಟಾ. ಎ ಅಂದ್ರೆ ಕಾನ್ಸ್ಟೆಂಟ್, ಎಕ್ಸ್ ಅಂದ್ರೆ ವೇರಿಯಬಲ್ ಅಂತಂದ್ರೆ ಇನ್ ಅ ಸಿಂಪಲ್ ವೇ, ವೇರಿಯಬಲ್ ಟು ದ ಪವರ್ ಆಫ್ ಕಾನ್ಸ್ಟೆಂಟ್ ಟು ದ ಪವರ್ ಆಫ್ ವೇರಿಯಬಲ್ ಇದ್ದಾಗ, ಕಾನ್ಸ್ಟೆಂಟ್ ಟು ದ ಪವರ್ ಆಫ್ ವೇರಿಯಬಲ್ ಇದ್ದಾಗ ವಿಲ್ ಬಿ ಯೂಸಿಂಗ್ ದಿಸ್ ಫಾರ್ಮುಲಾ. ಸರ್ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ವೆರಿ ಸಿಂಪಲ್. 2 ಪವರ್ ಎಕ್ಸ್, 3 ಪವರ್ ಸೈನ್ ಎಕ್ಸ್, 4 ಪವರ್ ಲಾಗ್ ಎಕ್ಸ್. ಈ ಫಾರ್ಮೆಟ್ ಆಗಿ ಏನಾನ ಇರ್ಲಿ, ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸರ್ ಇಲ್ಲಿವರೆಗೆ ಇಟ್ ವಾಸ್ ಫೈನ್. ಬಟ್ ವಾಟ್ ಇಫ್ ಯು ಹ್ಯಾಡ್ ಸಮಥಿಂಗ್ ಲೈಕ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್, ಎಕ್ಸ್ ಟು ದ ಪವರ್ ಆಫ್ ಸೈನ್ ಎಕ್ಸ್? ಹೌದಲ್ಲ, ಇಲ್ಲಿ ಎಕ್ಸಾಂಪಲ್ಸ್ ಬರ್ತಿದ್ದೀನಿ. ಮೇ ಬಿ ಎಕ್ಸ್ ಟು ದ ಪವರ್ ಆಫ್ ಸೈನ್ ಎಕ್ಸ್. ಇದು ಯು ಕೆನಾಟ್ ಯೂಸ್ ಎಕ್ಸ್ ಪವರ್ ಎನ್, ಯು ಕೆನಾಟ್ ಯೂಸ್ ಎ ಪವರ್ ಎಕ್ಸ್. ಹೌದಿಲ್ಲ? ಬಿಕಾಸ್ ಎಕ್ಸ್ ಅನ್ನೋದು ವೇರಿಯಬಲ್, ಸೈನ್ ಎಕ್ಸ್ ಅನ್ನೋದು ವೇರಿಯಬಲ್. ಇದು ವಿಚಿತ್ರ ಕಾಣಿಸಕತ್ತ ನನಗೆ. ದೆನ್ ದ ಸ್ಟೋರಿ ಬಿಗನ್ಸ್. ಎವ್ರಿಬಡಿ ಲೈಕ್ ವೆಂಟ್ ಇನ್ ಟು ಟಿಯರ್ಸ್. ಇದೇ ಅನ್ಸರ್ ಈ ಕ್ವಶನ್ ಓದಿದ್ರೆ ಆಯಾಸ ಆಗ್ತದೆ, ಈ ಕ್ವಶನ್ ನೋಡಿದ್ರೆ ತಲೆ ಬಿಸಿ ಆಗ್ತೈತೆ. ಏನ್ ಮಾಡ್ಬೇಕು? ದೆನ್ ಕಮ್ಸ್ ರಾಕಿ ಬಾಯ್. So I have taken log x as Rocky Bhai in derivatives. So the quotation ಕೂಡ ಇಟ್ಟಿದ್ದೀನಿ. I am not the danger, but I am the saver. ಆಕ್ಚುಲಿ ನಿಮಗೆ ಲಾಗ್ ಫಂಕ್ಷನ್ ನ ರಾಕಿ ಬಾಯ್ ಅಂತ ಕರೆಯೋಕೆ ಒಂದು ಸಿಂಪಲ್ ರೀಸನ್ ಇದೆ. ಈ ಫಂಕ್ಷನ್ಸ್ ಎಲ್ಲ ನಮಗೆ ಹೆಂಗಂದ್ರೆ ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಬಿಟ್ವಿ.
ಸೊ ಇವೆಲ್ಲ ನಮಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂತು, ಅಂಡ್ we just went and we have thrown them away. It's simple. Okay, ನಮಗೆ we had a weapon called u into we had a weapon called u by v. ಈ ವೆಪನ್ಸ್ ನ ಯೂಸ್ ಮಾಡಿ ಎಲ್ಲ ಶೂಟ್ ಮಾಡ್ಬಿಡ್ರಿ, ಎಲ್ಲ ಎವ್ರಿಥಿಂಗ್ ವೆಂಟ್. ಸೊ ವಿ ಆರ್ ವೆರಿ ಹ್ಯಾಪಿ. ಬಟ್ ಇಲ್ಲಿ ನಮಗೆ ವಿ ಆರ್ ಅನೇಬಲ್ ಟು ಹ್ಯಾಂಡಲ್ ದೀಸ್. ಅವಾಗ ಬಂದ ನಮಗೆ ರಾಕಿ ಭಾಯ್, ಲಾಕ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ವಾಟ್ ಐ ಆಮ್ ಡಿಸ್ಕಸಿಂಗ್ ಇಸ್ the interesting facts about log. Facts about log in derivatives. This is what I'm discussing now. So complete video nodri, this is very helpful. Facts of log in derivatives. So first of all, log na edik use ಮಾಡಬೇಕು and ಯಾವಾಗ ಯೂಸ್ ಮಾಡಬೇಕು. Just now I said it is like a Rocky Bhai. ಸೊ KGF ಮೂವಿಯಲ್ಲಿ ಹೆಂಗ್ ರಾಕಿ ಬಾಯ್ ಬಂದು ಎಲ್ಲರಿಗೂ ಇನ್ಸ್ಪೈರ್ ಮಾಡಿ ಕಂಪ್ಲೀಟ್ ಡೆಮಾಲಿಷ್ ಮಾಡ್ತಾನಲ್ಲ ಆಕ್ಯುಪೈ ಮಾಡ್ಕೊಂಡು, ಅದೇ ರೀತಿಯಾಗಿ ನಮಗೆ ಈ ಫಂಕ್ಷನ್ಸ್ ಎಲ್ಲ ಬಂದು ನಮಗೆ ಕ್ಯಾಪ್ಚರ್ ಮಾಡಿದಾಗ ಲಾಗ್ ಫಂಕ್ಷನ್ ಬಂದ್ಬಿಟ್ಟು ನಮಗೆ ಪ್ರೊಟೆಕ್ಟ್ ಮಾಡ್ದ. ಹೆಂಗ್ ಮಾಡ್ದ ಅನ್ನೋದು ಹೇಳ್ಕೊಡ್ತೀನಿ ಈಗ. ಸೊ ದ ಫಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಲಾಗ್ ಎಸ್, ಲಾಗ್ ಫಂಕ್ಷನ್ ಬಂದ್ಬಿಟ್ಟು ಯಾವಾಗ ತಗೋಬೇಕು ಅನ್ನೋದು ದೊಡ್ಡ ಕ್ವಶನ್. ಸೊ ಆಕ್ಚುಲಿ ಟೂ ಡಿಫರೆಂಟ್ ಕೇಸಸ್ ಅಲ್ಲಿ ಲಾಗ್ ತಗೋಬೇಕು. ಓಕೆ, ರೂಲ್ ಇರೋದು. What are those two different cases ಅಂದ್ರೆ, ಫಸ್ಟ್ ಕೇಸ್ ಇಸ್ ವೆನ್ ಯು ಹ್ಯಾವ್ ವೇರಿಯಬಲ್ ಟು ದ ಪವರ್ ವೇರಿಯಬಲ್. ಇದು ಒಂಥರ ಟ್ರಬಲ್ ಶೂಟರ್ ನಮಗೆ. ಎಕ್ಸ್ ಪವರ್ ಸೈನ್ ಎಕ್ಸ್ ಅಥವಾ ಎಕ್ಸ್ ಪವರ್ ಎಕ್ಸ್ ಅಥವಾ ಟ್ಯಾನ್ ಎಕ್ಸ್ ಟು ದ ಪವರ್ ಆಫ್ ಲಾಗ್ ಎಕ್ಸ್, ಇವೆಲ್ಲ ಟ್ರಬಲ್ ಇದ್ದಂಗೆ ನಮಗೆ. ಅಥವಾ ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಟ್ಯಾನ್ ಎಕ್ಸ್, ಇದು ಬಂದ್ರೆ ಜ್ವರ ಬರೋದೇ ನಮಗೆ. ಆ ಟೈಪ್ ಇದು ಟ್ರಬಲ್ ಶೂಟರ್ಸ್ ಇವೆಲ್ಲ. ಸೊ ವೇರಿಯಬಲ್ ಪವರ್ ವೇರಿಯಬಲ್ ಈ ಕೇಸ್ ಅಲ್ಲಿ ನಾವು ಲಾಗ್ ತಗೊಂಡು ಲಾಗ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಷ್ಟೇ. We should like just call the log, come and protect us, save us ಅಂತ ಕರಿ ಅಷ್ಟೇ, ಮುಗೀತು. ಇಟ್ ವಿಲ್ ಹ್ಯಾಂಡಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕೇಸ್ ಅಲ್ಲಿ ಕೂಡ ಲಾಗ್ ತಗೊಂತೀವಿ. ಯಾವಾಗಪ್ಪ ಇನ್ನೊಂದು ಕೇಸ್ ಅಂತಂದ್ರೆ ವೆರಿ ಸಿಂಪಲ್. ನಾನು ಹೇಳಿನಲ್ಲ, ರೀಡ್ ದ ಕ್ವಶನ್. ಓಕೆ, ವೆನ್ ಯು ಫೀಲ್ ದಟ್ ಯು ಆರ್ ಟೈರ್ಡ್, ಇದು ಬಹಳ ಸಿಂಪಲ್ ಅನಿಸ್ತದೆ. ಮೇ ಬಿ ಇವಾಗ ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಇಂಟು ಸೈನ್ 2x ಇತ್ತಂದ್ರೆ ವುಡ್ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಈಸಿಲಿ. ಜಸ್ಟ್ ಯೂಸ್ ದ ವೆಪನ್ ಸಮಥಿಂಗ್ ಕಾಲ್ಡ್ UV ರೂಲ್. ಬಿಕಾಸ್ ಇದು ಸರ್ ಇದು ನಮ್ಗೆ ಗೊತ್ತು, ವೇರಿಯಬಲ್ ಇಂಟು ವೇರಿಯಬಲ್ UV ರೂಲ್ ಯೂಸ್ ಮಾಡಿ ನಡಿ ಅಂತ ಹೇಳ. ಬಟ್ ಇದೇ ಕ್ವಶನ್ ಅತಿಗ ಪ್ರಸಂಗ ಮಾಡ್ಕೊಂತ ಸೈನ್ ಎಕ್ಸ್ ಇಂಟು ಸೈನ್ 2x ಇಂಟು ಸೈನ್ 3x ಇಂಟು ಸೈನ್ 4x ಇಂಟು ಸೈನ್ 5x ಇಂಟು ಹಿಂಗ ಈ ರೀತಿಯಾಗಿ ಹೆಡ್ ಏಕ್ ಇತ್ತಪ್ಪ ಅಂತಂದ್ರೆ, ಡೋಂಟ್ ವರಿ ಮ್ಯಾನ್, ಯು ಕಾಲ್ ಲಾಗ್, ಇಟ್ ವಿಲ್ ಸಿಂಪ್ಲಿಫೈ. ಒದ್ದು ಇದನ್ನ ಕ್ವಶನ್ ಕಂಪ್ಲೀಟ್ ಆಗಿ ಮೆತ್ತಗ್ ಮಾಡಿ ಸಿಂಪ್ಲಿಫೈ ಮಾಡಿ ಇಡ್ತದೆ. ಅವಾಗ ನಿನ್ ಕೆಲಸ ನೀನ್ ಮಾಡ್ಕ. ಓಕೆ, ಸೊ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಲಾಗ್ ಫಂಕ್ಷನ್ ನ ಡಿರೈವೇಟಿವ್ಸ್ ಅಲ್ಲಿ ಯಾವಾಗ ಯೂಸ್ ಮಾಡ್ಬೇಕಂದ್ರೆ, ಒಂದು ವೇರಿಯಬಲ್ ಟು ದ ಪವರ್ ಆಫ್ ವೇರಿಯಬಲ್ ಇದ್ದಾಗ ಯೂಸ್ ಮಾಡಬೇಕು. ಇನ್ನೊಂದು ವೆನ್ ದ ಪ್ರಾಬ್ಲಮ್ ಇಸ್ ಕಾಂಪ್ಲೆಕ್ಸ್. ದಟ್ಸ್ ಇಟ್. ವೇರಿಯಬಲ್ ಪವರ್ ವೇರಿಯಬಲ್ ಇದ್ದಾಗ ಲಾಗ್ ಯೂಸ್ ಮಾಡು, ಅಂಡ್ ವೆನ್ ದ ಪ್ರಾಬ್ಲಮ್ ಇಸ್ ಕಾಂಪ್ಲೆಕ್ಸ್. ಈ ತರ ಇಲ್ಲಿ ಬರ್ತಿದೀನಿ ನೋಡ್ರಿ, ಕಾಂಪ್ಲೆಕ್ಸ್ ಇದೆ ನೋಡ್ರಿ ಇವೆಲ್ಲ. ಇಲ್ಲಿ ನಾನು ಯೂಸ್ ಮಾಡ್ತಿದ್ದೀನಿ ಲಾಗ್. ಇಲ್ಲಿ ಕೂಡ ಲಾಗ್ ಯೂಸ್ ಮಾಡ್ಬೇಕು, ಬಿಕಾಸ್ ವಿ ಹ್ಯಾವ್ ವೇರಿಯಬಲ್ ಪವರ್ ವೇರಿಯಬಲ್. ಹೆಂಗ್ ಯೂಸ್ ಮಾಡ್ಬೇಕನ್ನೋದು ಹೇಳ್ತೀನಿ ನಾನು. ಓಕೆ, now the second interesting fact about the log is, ಸರ್ ನನಗೆ ಕನ್ಫ್ಯೂಷನ್ ತುಂಬಾ ಇದೆ, ಲಾಗ್ ಯಾವಾಗ ತಗೋಬೇಕನ್ನೋದೇ ಕನ್ಫ್ಯೂಷನ್. ಈಗ ನೋಡ್ರಿ, ಲಾಗ್ ಯಾವಾಗ ಬೇಕಾದ್ರೆ ಅವಾಗ ತಗೋಬಹುದು. ವಾಟ್? ಎಸ್. ಸೊ ಬಟ್ ಸ್ಪೆಷಾಲಿಟಿ ಏನಂತಂದ್ರೆ, ಸಿಂಪಲ್ ಪ್ರಾಬ್ಲಮ್ಸ್ ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ಆಗ್ತದೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ಹೋಗ್ತದೆ. ವೆರಿ ಸಿಂಪಲ್. ಸಿಂಪಲ್ ಅಲ್ಲ? ಸಿಂಪಲ್ ಪ್ರಾಬ್ಲಮ್ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ಬರ್ತದೆ, ಹೆಡ್ ಏಕ್ ಆನ್. ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ವಿಲ್ ಗೋ, ಹೆಡ್ ಏಕ್ ಆಫ್. ಇದು ಯಾಕೆ ಹೇಳಿದೀನಿ ಅಂತಂದ್ರೆ, ಸರ್ ನಾನು ಯಾವ್ದೋ ಒಂದು ಪ್ರಾಬ್ಲಮ್ ಮಾಡಕ್ಕೆಲ್ಲ ಲಾಗ್ ತಗೊಂಡ್ಬಿಟ್ಟಿನಿ, ಅದು ರಾಂಗ್ ಆಗತ್ತಾ? ನೋ ಮ್ಯಾನ್. ಈಗ ಫಾರ್ ಎಕ್ಸಾಂಪಲ್ y is equals to sin x. ಬೇಸಿಕ್ ಕಾಮನ್ ಸೆನ್ಸ್. ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ sin x? cos x. ಲಾಗ್ ಬೇಕಿಲ್ಲ, ಸುಡು ಬರ್ಬೇಕಿಲ್ಲ ನನಗೆ. You know that derivative of sin x is cos x. ನಾನೇನ್ ಮಾಡ್ತೀನಿ, I'll take log. See what happens. Log y is equals to log sin x. Now, what is differentiation? Differentiation ಬಗ್ಗೆನೇ separate video ಮಾಡ್ತೀನಿ. Now for the time being, you please watch the video. Differentiation of log y is 1 by y, and differentiation of y with respect to x is dy by dx. Next, differentiation of log of sin x is 1 by sin x, and differentiation of sin x is cos x. So finally, dy by dx is equals to ey ಈ ಕಡೆ ಬಂದ ನ್ಯೂಮರೇಟರ್ ಬರ್ತದೆ, cos x divided by
sin x. Now dy by dx is equals to y ಅಂತಂದ್ರೆ sin x, ಇಲ್ಲಿದೆ y is sin x, and what you have is cos x divided by sin x, ಇವೆರಡು ಕ್ಯಾನ್ಸಲ್ ಆಗ್ತದೆ, dy by dx is equals to cos x. ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ sin x ನ cos x ಅಂತ ಹೇಳಕ್ ಲಾಗ್ ತಗೊಂಡ್ರೆ ಇಷ್ಟ ಅವತಾರ ಆಗ್ತದೆ. ಅಂದ್ರೆ ಸಮಥಿಂಗ್ ಲೈಕ್ ಒಂಥರ ಹೆಂಗಂದ್ರೆ ಗುಡ್ಡ ತೋಡಿ ಇಲ್ಸಿ ಹಿಡ್ದಂಗೆ. ಬೇಕಿತ್ತ ನಮ್ಗೆ ಇದೆಲ್ಲ? ಅದಕ್ಕೆ ನಾನು ಏನ್ ಹೇಳಿನಿ, ಸಿಂಪಲ್ ಪ್ರಾಬ್ಲಮ್ ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ಬರ್ತದೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಗೆ ಲಾಗ್ ತಗೊಂಡ್ರೆ ಹೆಡ್ ಏಕ್ ಹೋಗ್ತದೆ. ಹೆಂಗ್ ಹೋಗ್ತದೆ ಅನ್ನೋದಕ್ಕ ಬಿಫೋರ್ ದಟ್ ಯು ಶುಡ್ ನೋ ದ ಥರ್ಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಲಾಗ್ ಫಂಕ್ಷನ್. ಏನ್ ಸರ್ ಅದು ಥರ್ಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಲಾಗ್ ಗೆ ಏನೇನ್ ಕಂಡ್ರೆ ಆಗಲ್ಲ, ಡಿಸ್ಲೈಕ್ಸ್ ಆಫ್ ಲಾಗ್. ಇದೊಂಥರ ಇಂಟ್ರೆಸ್ಟಿಂಗ್. ಡಿಸ್ಲೈಕ್ ಆಫ್ ಲಾಗ್, ಲಾಗ್ ಗೆ ಫಸ್ಟ್ ಆಫ್ ಆಲ್ ಅದಕ್ಕೆ ನೆಕ್ಸ್ಟ್ ವೇರಿಯಬಲ್ ಅಲ್ಲಿ ಪವರ್ ಇದ್ರೆ ಅದಕ್ಕೆ ಇಷ್ಟ ಆಗಂಗಿಲ್ಲ. ಇಟ್ ವೋಂಟ್ ಲೈಕ್ ಟು ಹ್ಯಾವ್ ಪವರ್. ಅಂದ್ರೆ ಲಾಗ್ ಈಗಲ್ಲ ಅದ್ರ ಬಗ್ಲಿಗಿರೋ ವೇರಿಯಬಲ್ಗೆ. ಅಂಡ್ ಈವನ್ ಡಿವಿಷನ್ ಕಂಡ್ರೆ ಆಗಲ್ಲ ಇದಕ್ಕೆ, ಡಿವಿಷನ್ ಸಿಂಬಲ್ ಕಂಡ್ರೆ ಆಗಂಗಿಲ್ಲ. ಅಂಡ್ ಈವನ್ ಇನ್ನೊಂದು ಏನಾಗಲ್ಲ ಗೊತ್ತಾ, ಲಾಗಿಗೆ ಪ್ರಾಡಕ್ಟ್ ಇದ್ರು ಕೂಡ ಆಗಂಗಿಲ್ಲ, ಇಷ್ಟ ಆಗಲ್ಲ ಇದಕ್ಕೆ. ಇಟ್ ಹೇಟ್ಸ್ ಮ್ಯಾನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಏನಂತ ಹೇಳಿನಿ, ಡಿಸ್ಲೈಕ್ಸ್ ಆಫ್ ಲಾಗ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಗೋ ವಿತ್ ಸಮಥಿಂಗ್ ಲೈಕ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಬರ್ದಿನ ಅಂತ ತಿಳ್ಕೊಡ್ರಿ. ಅಂದ್ರೆ ಲಾಗ್ ಬಗ್ಲಿಗಿರೋ ವೇರಿಯಬಲ್ ಗೆ ಪವರ್ ಕಂಡ್ರೆ ಇದಕ್ಕೆ ಆಗಂಗಿಲ್ಲ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಲಾಗ್ ಬಂದ್ರು ಇದನ್ನ ಒತ್ತು ಈ ಕಡೆಗೆ ದೂಕ್ತದೆ. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಲಾಗ್ ಎಕ್ಸ್. ಅದಕ್ಕೆ ಪ್ರಾಪರ್ಟಿ ಲಾಗ್ ಎ ಪವರ್ ಎಂ ಇಸ್ ಎಂ ಲಾಗ್ ಎ. ಯಾಕಂದ್ರೆ ಲಾಗ್ ಗೆ ಬಗ್ಲಿಗಿರೋ ಟರ್ಮ್ ಗೆ ಪವರ್ ಅಂದ್ರೆ ಇಷ್ಟ ಆಗಲ್ಲ, ಡಿಸ್ಲೈಕ್. ಅದು ಒನ್ ಆಫ್ ದ ಡಿಸ್ಲೈಕ್. ಅಥವಾ ಸಮಥಿಂಗ್ ಲೈಕ್ ವೆನ್ ಯು ಹ್ಯಾವ್ ಲಾಗ್ ಆಫ್ ಸೈನ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಕಾಸ್ ಎಕ್ಸ್. ಈಗ ನೋಡ್ರಿ, ಲಾಗ್ ಬಗ್ಲಿಗಿರೋ ಪವರ್ ಗೆ ಅದ್ರ ಮೇಲ್ಗಡೆ ಏನಿರಬಾರ್ದು, ಇದ್ರೆ ಏನ್ ಮಾಡ್ತದೆ, ಬಂದು ಒದಿತದ ಅದಕ್ಕೆ. ಸೊ ಏನಾಗುತ್ತೆ ಅವಾಗ, ಕಾಸ್ ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್ ಆಗ್ತದೆ. ಇನ್ ದ ಸೇಮ್ ವೇ ಲಾಗ್ ಆಫ್ ಮೇ ಬಿ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತಂದ್ರೆ ದ ಸೇಮ್ ಥಿಂಗ್ ಮ್ಯಾನ್, ಇಟ್ ವಿಲ್ ಕಮ್ ಅಂಡ್ ಹಿಟ್ 2 into log of cos x. ಇದು ಫಸ್ಟ್ ಡಿಸ್ಲೈಕ್. ಗೆಟಿಂಗ್? ಸೆಕೆಂಡ್ ಡಿಸ್ಲೈಕ್ ಏನಪ್ಪಾ ಅಂದ್ರೆ, ಲಾಗ್ ಗೆ ಡಿವಿಷನ್ ಕಂಡ್ರೆ ಏನೋ ಇರಿಟೇಷನ್. ಏನ್ ಸರ್ ಅದಂದ್ರೆ, ಫಾರ್ ಎಕ್ಸಾಂಪಲ್ ಲಾಗ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಇತ್ತು ಅಂತ ಹೇಳ್ಕೊಡ್ರಿ. ಅವಾಗ ಇದು ನೋಡಿ ಡಿವಿಷನ್ ಸಿಂಬಲ್ ಇದೆ, ಇದಕ್ಕೊಂಥರ ಇರಿಟೇಷನ್. ಏನ್ ಮಾಡುತ್ತೆ, ಲಾಗ್ ಇದನ್ನ ಸಪರೇಟ್ ಮಾಡುತ್ತೆ. ಹೆಂಗ್ ಸಪರೇಟ್ ಮಾಡುತ್ತೆ, ಲಾಗ್ ಸೈನ್ ಎಕ್ಸ್ ಮೈನಸ್ ಲಾಗ್ ಇ ಪವರ್ ಎಕ್ಸ್. ದಟ್ಸ್ ಪ್ರಾಪರ್ಟಿ log m by n, log m minus log n. ಇದು ಪ್ರಾಬ್ಲಮ್ಸ್ ಮಾಡಕ್ಕಲ್ಲ, ಡೆಫಿನೆಟ್ಲಿ ಫೀಲ್ ಗುಡ್. ಲಾಗ್ ಏನ್ ಇಷ್ಟ ಆಗಲ್ಲ ನಾನು ನೆನ್ಪಿಟ್ಕೊಂಡ್ಬಿಟ್ರೆ ಪ್ರಾಪರ್ಟಿ ಎಲ್ಲರೂ ಹೇಳ್ಬಿಡ್ತಾರೆ, ಲಾಗ್ ಎಂ ಬೈ ಎನ್ ಅಂದ್ರೆ ಲಾಗ್ ಎಂ ಮೈನಸ್ ಲಾಗ್ ಎಂ ಅಂತ ಹೇಳ್ಬಿಡ್ತಾರೆ. ಬಟ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಫ್ಲಾಶ್ ಆಗಂಗಿಲ್ಲ, ಹೌದಾ? ಇನ್ನೊಂದು ಡಿಸ್ಲೈಕ್ ಏನಪ್ಪಾ ಲಾಗ್ ಅಂತಂದ್ರೆ, ಪ್ರಾಡಕ್ಟ್ ಕಂಡ್ರೂ ಆಗಂಗಿಲ್ಲ ಲಾಗಿಗೆ. ಇಟ್ ಹೇಟ್ಸ್ ಪ್ರಾಡಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ವೆನ್ ಯು ಹ್ಯಾವ್ ಸಮಥಿಂಗ್ ಲೈಕ್ log of e power x into sin x into cos x, it hates man. ಲಾಗ್ ಈಗ ನೋಡಿ ಇಂಟು ಇಲ್ಲಿ ಇರಬಾರ್ದು, ಹಂಗೆ ಅಂದ್ರೆ ಅದನ್ನು ಸಪರೇಟ್ ಮಾಡ್ಬಿಡ್ತದೆ. ಹೆಂಗಂದ್ರೆ ಲಾಗ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್. ಒಂಥರ ಡಿಸ್ಲೈಕ್ ಇದು. ನಮ್ ದಟ್ಸ್ ವಾಟ್ ಐ ಸೈಡ್, ಲಾಗ್ ಗೆ 3 ಕಂಡ್ರೆ ಆಗಂಗಿಲ್ಲ. ಒಂದು ಪವರ್ ನೋಡ್ರಿ, ಪವರ್ ಅಲ್ಲಿದ್ರೆ ಮತ್ತೆ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತಂದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ. ಲಾಗ್ ಬಗ್ಲಿಗಿರೋ ವೇರಿಯಬಲ್ ಪವರ್ ಇದ್ರೆ ಅದಕ್ಕೆ ಬಹಳ ಇರಿಟೇಷನ್ ಅದಕ್ಕೆ. ಗೆಟಿಂಗ್? ಈಗ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ನ 2 ಲಾಗ್ ಎಕ್ಸ್ ಅಂತ ಬರೆದ್ರೆ ರಾಂಗ್ ಅದು ಆಕ್ಚುಲಿ. ಓಕೆ, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಇದ್ರೆ 2 ಲಾಗ್ ಎಕ್ಸ್ ಅಂತ ಬರೀತದೆ. ಲಾಗ್ ಆಫ್ ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಐ ಮೀನ್ ಕಾಸ್ ಎಕ್ಸ್ ಇದ್ರೆ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಬರೀಬಹುದು. ಲಾಗ್ ಆಫ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ 2 ಲಾಗ್ ಆಫ್ ಕಾಸ್ ಎಕ್ಸ್ ಅಂತ ಬರೀಬಹುದು. ದಿಸ್ ಇಸ್ ಫಸ್ಟ್ ಡಿಸ್ಲೈಕ್. ಸೆಕೆಂಡ್ ಡಿಸ್ಲೈಕ್ ಅಂದ್ರೆ ಡಿವಿಷನ್ ಆಗಂಗಿಲ್ಲ ಲಾಗಿಗೆ, ಅಂಡ್ ಇನ್ನೊಂದು ಪ್ರಾಡಕ್ಟ್ ಕೂಡ ಆಗಂಗಿಲ್ಲ. ದೀಸ್ ಆರ್ ದ ಹೇಟೆಸ್ಟ್ ಥಿಂಗ್ಸ್ ಫಾರ್ ಲಾಗ್. ಸೊ ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಕ್ಯಾನ್ ಸಾಲ್ವ್ ಇಟ್ ಇನ್ ಅ ವೆರಿ ಈಸಿ ವೇ. If for example, if somebody asks you what is the derivative of y is equals to, see I'm not here to explain the derivatives of the next video ಮಾಡ್ತಿದ್ದೀನಿ. This is exclusively on log. Okay, how we should apply another log sin 2x sin 3x sin 4x. ನೋಡ್ರಿ ಒಂಥರ ಕಾಂಪ್ಲೆಕ್ಸ್ ಅದ. ಕಾಂಪ್ಲೆಕ್ಸ್ ಇದ್ದಾಗ ಏನ್ ಮಾಡಬೇಕು, ಫಸ್ಟ್ ವಿ ಶುಡ್ ಸಿಂಪ್ಲಿಫೈ, ಜಸ್ಟ್ ಕಾಲ್ ಟು ಲಾಗ್. ಅವಾಗ ಏನಾಗ್ತದೆ, log y is equals to log of sin x into sin 2x into sin 3x into sin 4x.
ಅವಾಗ ಇದು ನೋಡಿ ಲಾಗಿಗೆ ಪ್ರಾಡಕ್ಟ್ ಕಂಡ್ರೆ ಆಗಂಗಿಲ್ಲ, ಹೌದೇ ಇಲ್ಲ? ನೋಡಿ ಇಲ್ಲೇನಿದೆ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ರಾಡಕ್ಟ್, ಇಟ್ ಹೇಟ್ಸ್. ಅದಕ್ಕೆ ಏನ್ ಮಾಡ್ತದೆ? ಸಪರೇಟ್ ಮಾಡುತ್ತೆ. ಅಂದ್ರೆ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೈನ್ 2x ಪ್ಲಸ್ ಲಾಗ್ ಆಫ್ ಸೈನ್ 3x ಪ್ಲಸ್ ಲಾಗ್ ಆಫ್ ಸೈನ್ 4x. ನೆಕ್ಸ್ಟ್ ಪ್ರಾಸೆಸ್ ಇಸ್ ಡಿಫ್ರೆನ್ಶಿಯೇಷನ್. ಫಸ್ಟ್ ಇದು ಫ್ಲಾಶ್ ಆಗ್ಬೇಕು ನಿಮ್ಗೆ. ಗೆಟಿಂಗ್? ಅಂಡ್ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ ನೋಡ್ರಿ. ಸಪೋಸ್ ವೆನ್ ಯು ಹ್ಯಾವ್ ಸಮಥಿಂಗ್ ಲೈಕ್ y is equals to root of x minus a divided by x minus b into x minus c. ಇದು ಕೂಡ ಒಂಥರ ಕಾಂಪ್ಲೆಕ್ಸ್ ಅನಿಸ್ತದೆ. ಟೇಕ್ ಲಾಗ್ ಮ್ಯಾನ್, ದಟ್ಸ್ ಇಟ್. ಕಾಂಪ್ಲೆಕ್ಸ್ ಇದ್ದು ತಮಾಷೆ ಮಾಡ್ತಿದ್ರೆ ಲಾಗ್ ಕರಿ ಅಷ್ಟೇ. ಲಾಗ್ y is equals to log of x minus a divided by x minus b into x minus c whole to the power of 1 by 2. ಲಾಗಿಗೆ ಏನ್ ಕಂಡ್ರೆ ಆಗಂಗಿಲ್ಲ, ಫಸ್ಟ್ ಪವರ್ ಫಸ್ಟ್ ಕೆಳಗಿಳಿಸ್ತದೆ ಅದನ್ನ. 1 by 2 into log of x minus a divided by x minus b into x minus c. ಇನ್ನೊಂದು ಏನಾಗಲ್ಲ ಲಾಗಿಗೆ, ಡಿವಿಷನ್ ಅಂದ್ರೆ ಯಾಕೋ ಇರಿಟೇಷನ್. 1 by 2 into log, ನೋಡ್ರಿ ಫಸ್ಟ್ ಇದು ಲಾಗ್ ಹೆಂಗ್ ಸಪರೇಟ್ ಮಾಡ್ತದೆ? ಲಾಗ್ ನ್ಯೂಮರೇಟರ್ ಮೈನಸ್ ಲಾಗ್ ಡಿನಾಮಿನೇಟರ್. ಮತ್ತೆ ಇನ್ನೊಂದು ಏನಾಗಂಗಿಲ್ಲ ಲಾಗಿಗೆ. ಸೊ ಇಲ್ಲಿ ನನಗೆ ಏನ್ ಬಂತ ಆಕ್ಚುಲಿ 1 by 2 into log ನ್ಯೂಮರೇಟರ್ ಮೈನಸ್ ಲಾಗ್ ಡಿನಾಮಿನೇಟರ್ ಬಂತು. ಸೊ ಇನ್ನೊಂದು ಏನಾಗಲ್ಲ, ಇಲ್ಲಿ ನೋಡಿ ಪ್ರಾಡಕ್ಟ್ ಇದೆ. ಲಾಗಿಗೆ ಪ್ರಾಡಕ್ಟ್ ಕಂಡ್ರೂ ಆಗಂಗಿಲ್ಲ, ಹೌದಿಲ್ಲ? ಸೊ ಅದಕ್ಕೆ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಮೈನಸ್ ಇದನ್ನ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಈ ರೀತಿ ಸಪರೇಟ್ ಮಾಡುತ್ತೆ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ರೀಸನ್ ಏನಂದ್ರೆ, ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಇನ್ ಮೈ ಎಕ್ಸ್ಪೀರಿಯನ್ಸ್, ದೇ ರೈಟ್ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಹೆಂಗಿತ್ತಪ್ಪ ಅಂತಂದ್ರೆ, ದೇ ಸಿಂಪ್ಲಿ ರೈಟ್ ದಿಸ್ ಆಸ್ ಲಾಗ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಕಾಸ್ ಎಕ್ಸ್, which will lead into a definitely losing marks. They'll definitely lose marks. ಹೌದಾ ಇಲ್ಲ? ಇದು ಕನ್ಫ್ಯೂಷನ್. ಇದು ಇನಿಷಿಯಲ್ ಲೆವೆಲ್ ಸರಿಯಾಗಿ ಓದಿಲ್ಲ ಅಂದ್ರೆ ನಾನು ಏನಂತ ಹೇಳಿ, ಲಾಗ್ ಡಸಂಟ್ ಡಿಸ್ಲೈಕ್ ಪ್ಲಸ್ ಮೈನಸ್ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ತಲೆ ಕೆಡ್ಸ್ಕೊಳೋದು ಯಾವ್ದ್ರ ಬಗ್ಗೆ? ಪವರ್ ಇರಬಾರ್ದು, ಡಿವಿಷನ್ ಇರಬಾರ್ದು, ಪ್ರಾಡಕ್ಟ್ ಇರಬಾರ್ದು. ಇವು ಮೂರು ಲಾಗಿಗ್ ಡಿಸ್ಲೈಕ್ಸ್. ಗೆಟಿಂಗ್? ಅಥವಾ ಇನ್ನ ಒಂದು ಹೆಜ್ಜೆ ಮುಂದೆ ಹೋದ್ರೆ, ಸಪೋಸ್ whenever we have something like this, what is the derivative of x to the power of sin x ಇತ್ತು ಅಂತ ತಿಳ್ಕೊಳ್ರಿ. ನೋ ನೀಡ್ ಟು ವರಿ ಮ್ಯಾನ್. ಸ್ವಲ್ಪ ಇದು ಒಂಥರ ನನಗೆ ಕಿರಿಕಿರಿ ಅನಿಸ್ತದಲ್ಲ, ಕಿರಿಕಿರಿ ಅನ್ಸಿದ್ರೆ ಮಾತ್ರ ಲಾಗ್ ತಗೊಂಡ್ಬಿಡ್ರಿ. ಇಲ್ಲ ಕ್ವಶನ್ ಓದಿದಾಗ ಟೈರ್ಡ್ ಅನ್ಸಿದ್ರೆ ಮಾತ್ರ ಲಾಗ್ ತಗೊಂಡ್ಬಿಡ್ರಿ. ಇವಾಗ ಇಫ್ ಐ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್, ಲಾಗ್ y is equals to log x to the power of sin x. ಅವಾಗ ಏನಾಗ್ತದೆ? ಲಾಗ್ y is equals to sin x into log x. ನೋಡ್ರಿ, ಲಾಗಿಗೆ ಯಾರ ಬಗ್ಲಿಗಿರೋ ವೇರಿಯಬಲ್ ತಲೆ ಮೇಲೆ ಯಾರಿದ್ರು ಅದನ್ನ ಬಂದು ಕೆಳಗಿಳಿಸ್ತದ. ಯಾಕಂದ್ರೆ ಇಟ್ ಹೇಟ್ಸ್. ಗೆಟಿಂಗ್? ನೆಕ್ಸ್ಟ್ ಪ್ರಾಸೆಸ್ ಇಸ್ ಡಿಫರೆನ್ಶಿಯೇಷನ್. ಸೊ ಇದು ನಿಮಗೆ ಲಾಗರಿಥಮಿಕ್ ಪ್ರಾಪರ್ಟಿನ ಯಾಕೆ ಯೂಸ್ ಮಾಡಬೇಕು ಅಂಡ್ ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ಒಂದು ಸಿಂಪಲ್ ವಿಡಿಯೋ. ಅಂಡ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ we will definitely have explanation on what is called differentiation ಬಗ್ಗೆ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಅಂಡ್ initially it takes time. ಬರ್ತಾ 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 we will improve the quality of the video or explanation. ಎಲ್ಲಾರ in all the ways will improve. Keep supporting. Thank you very much.